ಶ್ರೀ ಅತ್ನಿ ವೀರಣ್ಣಜಿಯವರೇ, ಶಾಂತನಗೌಡ್ರೆ, ಎಚ್ ಡಿ ತಮ್ಮಯ್ಯನವರೇ, ಸಮಾಜದ ಹಿರಿಯರು ಮುತ್ಸದ್ದಿಗಳಾದಂಥ ಶ್ರೀ ಅಲ್ಲಂ ವೀರಭದ್ರಪ್ಪಾಜಿಯವರೇ, ಈಗ ತಾನೇ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಭಾಷಣ ಮಾಡಿದಂಥ ನಮ್ಮ ಆಯನೂರು ಮಂಜುನಾಥ್ ಅವರೇ, ಜಿ ಆರ್ ಷಣ್ಮುಖಪ್ಪಜ್ಜಿಯವರೇ, ಎಚ್ ಎಸ್ ನಾಗರಾಜ್ ಅವರೇ, ಷಣ್ಮುಖಪ್ಪ ಬಯ್ಯಾಪುರವರೇ, ಅವರಿವರೆಣದೆ ವೇದಿಕೆ ಮೇಲೆ ಆಸೀನರಾದಂಥ ಸಮಾಜದ ಎಲ್ಲ ಬಂಧು ಬಾಂಧವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಸಮಾಜ ಮತ್ತು ಬೇರೆ ಸಮಾಜದ ಎಲ್ಲ ಬಂಧು ಬಾಂಧವರೇ, ಮಾಧ್ಯಮದ ಸಹೋದರರೇ, ಇಲ್ಲಿವರೆಗೆ ಕಳೆದ 7 ದಿನದಿಂದ ನಾವು ಸುಮಾರು ಕಡೆ ಓಡಾಡಿ ಭಾಷಣ ಒಂದರ ಮೇಲೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಹಂಗಿದೆ, ನಮ್ಮ ಗ್ಯಾರಂಟಿಗಳು ಹಿಂಗಿದ್ದಾವೆ, ನಾವು ಮಾಡಿದಂಥ ಕೆಲಸಗಳು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಸಮಾಜಮುಖಿಯಾದಂಥ ಕೆಲಸಗಳ ಬಗ್ಗೆ ಭಾಷಣ ಮಾಡಿದ್ದು. ಆದರೆ ದಾವಣಗೆರೆ ಜಿಲ್ಲೆಗೆ, ದಾವಣಗೆರೆ ಜನರಿಗೆ ಶಾಮನೂರು ಪರಿವಾರದ ಬಗ್ಗೆ, ಶಾಮನೂರು ಶಿವಶಂಕರಪ್ಪಾಜಿ ಅವ್ರ ಬಗ್ಗೆ ಗೊತ್ತಿದ್ದಷ್ಟು ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು ಹೊರಗಿನವ್ರು ಹೇಳ್ಬೋದು, ಅವ್ರು ಹಿಂಗಿದ್ರು, ಅವ್ರು ಹಂಗಾದರು, ವೀರಶೈವ ಲಿಂಗಾಯತ ಸಮಾಜವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಲಿಕ್ಕೆ ತಮ್ಮದೇ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸಮಾಜಮುಖಿಯಾಗಿ ಚಿಂತನೆ, ನಾವು 1000 ಪದಗಳನ್ನು ಸೇರಿಸಿ ಹೇಳ್ಬೋದು. ಆದರೆ ಅದನ್ನು ನಿಜವಾಗ್ಲೂ ಅನುಭವಿಸಿದಂಥವರು, ಸಾಕ್ಷೀಕರಿಸಿದಂಥವರು ಅದು ತಾವು. ಅವ್ರ ಬಗ್ಗೆ ಎಷ್ಟೇ ಮಾತನಾಡಿದರೂ ಕೂಡ ತಮಗೆ ಅನುಭವಕ್ಕೆ ಅವರ ಸ್ವಭಾವ, ಅವರ ಗುಣಧರ್ಮ, ಅವರ ಸಮಾಜಮುಖಿಯಾದಂಥ ಕೆಲಸಗಳು ತಮ್ಮ ಕಣ್ಣೆದುರುಗಡೆ ಇದ್ದಾವೆ. ಅವರು ಒಂದು ಗತವೈಭವದ ಇತಿಹಾಸವನ್ನು ನಮ್ಮ ಎದುರುಗಡೆ ಬಿಟ್ಟು ಹೋಗಿದ್ದಾರೆ. ಇವತ್ತು ನಾವು ನಿರ್ಮಾಣ ಮಾಡಬೇಕಾಗಿರೋದು ಉತ್ತಮವಾದಂಥ ಭವಿಷ್ಯ. ದಾವಣಗೆರೆ ಜಿಲ್ಲೆ ಬರೀ ರಾಜ್ಯದ ಬರೀ ಜಿಲ್ಲೆ ಅಂತ ನಾನು ನೋಡಲ್ಲ. ನನ್ನ ದೃಷ್ಟಿಯಲ್ಲಿ ಮಧ್ಯ ಕರ್ನಾಟಕ ರಾಜ್ಯದ ಒಂದು ಹೃದಯ ಭಾಗ. ಈ ದಾವಣಗೆರೆ ಜಿಲ್ಲೆಯನ್ನು, ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಪಕ್ಷ ಇರ್ಬೋದು, ಯಾವುದಾದ್ರೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ, ಚುನಾವಣಾ ಪೂರ್ವ ಒಂದು ದೊಡ್ಡ ಕಹಳೆಯನ್ನು ಊದಬೇಕಾದ್ರೆ ದಾವಣಗೆರೆ ಜಿಲ್ಲೆಯನ್ನೇ ಆರಿಸ್ಕೊಳ್ತಾರೆ. ಯಾಕಂದರೆ ದಾವಣಗೆರೆಯಲ್ಲಿ ಏನು ರಿಸಲ್ಟ್ ಬರುತ್ತೋ ಅದು ಈ ರಾಜ್ಯದ ದಿಕ್ಸೂಚಿಯನ್ನು, ರಾಜ್ಯ ರಾಜಕಾರಣದ ದಿಕ್ಸೂಚಿ ಈ ದಾವಣಗೆರೆ ಜಿಲ್ಲೆಯಿಂದ ಆಗುತ್ತನ್ನುವಂಥ ಒಂದು ನಂಬಿಕೆ, ಬಲವಾದಂಥ ನಂಬಿಕೆ. ನನ್ನ ದೃಷ್ಟಿಯಲ್ಲಿ ಇದೊಂದು ಉಪಚುನಾವಣೆ ಇರಬಹುದು, ಆದರೆ ಈ ಉಪಚುನಾವಣೆ ಮುಂದಿನ ಭವಿಷ್ಯದ ದಿಕ್ಸೂಚಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭಾಳಷ್ಟು ಜನ BJPಗರ ಭಾಷಣವನ್ನು ಕೇಳಿರ್ಬೋದು, ನಮ್ಮ ಭಾಷಣವನ್ನು ಕೇಳಿರ್ಬೋದು. ಆದರೆ ಸಮರ್ಥ ಬಗ್ಗೆ 4 ಮಾತನ್ನು ಹೇಳೋಣ. ಅವ್ರ ತಂದೆ ಮಲ್ಲಿಕಾರ್ಜುನ್ ಬಗ್ಗೆನೂ ನಿಮಗೆ ಗೊತ್ತಿದೆ ನನಗಿನ್ನ ಜಾಸ್ತಿ. ಅವ್ರ ತಾಯಿಯವರು ಈಗ MP ಆಗಿದ್ದಾರೆ, ಅವರ ಬಗ್ಗೆನೂ ತಮಗೆ ಗೊತ್ತಿದೆ. ನಾನು ಅವ್ರು ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಆದರೆ ಸಮರ್ಥನ ಕಳೆದ 7 ದಿನದಲ್ಲಿ ಒಂದು 2 ಬಾರಿ ನಾನು ಭೇಟಿಯಾಗಿದ್ದೇನೆ. ಉತ್ತಮ, ಸುಸಂಸ್ಕೃತ, ಕಲಿತಂಥ, ಏನಾದರೂ ಮಾಡಬೇಕು, ಅಜ್ಜನ ಹೆಸರನ್ನು ಶಾಶ್ವತವಾಗಿ ಉಳಿಸ್ಬೇಕು, ಅಚಾನಕ್ ಬಂದಂಥ ಈ ಒಂದು ಸಂದರ್ಭವನ್ನು ಜನರ ಸೇವೆಗೆ ಮುಡಿಪಾಗಿಡಬೇಕು ಅಂತ ಹೇಳಿ ಆ ಒಂದು ಹೃದಯವಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಹೃದಯವಂತ? ಅಜ್ಜ ಆದರೂ ಹೃದಯ ಶ್ರೀಮಂತಿಕೆ ಇತ್ತು. ಆದರೆ ಮೊಮ್ಮಗ ಅಂದರೆ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಹೇಳಿದರು, ಕಾಲಲ್ಲಿ ಚಪ್ಪಲಿ ಹಾಕೋದಿಲ್ಲ. ಯಾರ್ರೀ ಹಾಕ್ಬೇಡಂದಿದ್ದು? ಹುಟ್ಟಿದಾಗನೇ ಬಂಗಾರ ಸ್ಪೂನ್ ಇಟ್ಕೊಂಡು ಹುಟ್ಟಿದ ಮಗ, ಕಷ್ಟ ನೋಡೆಲ್ಲ. ಕಾಲಲ್ಲಿ ಚಪ್ಪಲಿ ಯಾಕೆ ಹಾಕಬಾರ್ದು? ಅದೊಂದು ಶ್ರದ್ಧೆ, ಅದೊಂದು ಭಕ್ತಿ, ಅದೊಂದು ಸೇವೆ, ಅದೊಂದು ತ್ಯಾಗ. ಅವನ ಕಾಲಲ್ಲಿ ಚಪ್ಪಲಿ ಹಾಕಿದ್ರೂ ನಾವು ಓಟ್ ಹಾಕ್ತಾಯಿದ್ವಿ, ಹಾಕಲಿಲ್ಲ ಅಂದ್ರೂ ಓಟ್ ಹಾಕ್ತೀವಿ. ಆದರೆ ತನ್ನ ದೇಹಕ್ಕೆ ಒಂದು ತ್ಯಾಗವನ್ನು ಮಾಡಿ, ಕಷ್ಟ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು, ದೇವರ ಬಗ್ಗೆ ಒಂದು ಭಯ, ಒಂದು ಭಕ್ತಿ ಇದೆ ಅಂತ ಅನಿಸುತ್ತೆ ಆ ಹುಡುಗನಿಗೆ.
ಯಾರು ದೇವರ ಮೇಲೆ ಭಕ್ತಿ ಮತ್ತು ಭಯ ಎರಡನ್ನೂ ಇಟ್ಕೊಳ್ತಾರೋ ಅವರು ಮನುಷ್ಯರಲ್ಲೂ ಕೂಡ ದೇವರನ್ನ ನೋಡ್ತಾನೆ ಅಂತ ಬಲವಾದ ನಂಬಿಕೆ. ಇವತ್ತು ನಾವು ಎಲ್ಲರೂ ತಾಯಂದಿರು, ನಮಗೆ ಭಾಳ ದೊಡ್ಡ ಆಸೆ ಇರುತ್ತೆ, ನಮ್ಮ ಮಕ್ಕಳು ಹಿಂಗಿರಬೇಕು, ನಮ್ಮ ಮಕ್ಕಳು ಆದರ್ಶ ಆಗಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ದೊಡ್ಡವರಾಗಬೇಕು. ಆದರೆ ನಾವು ಯಾರೂ ಬಯಸೋದಿಲ್ಲ ನಮ್ಮ ಮಗ ಬಿಸಿಲಿನಲ್ಲಿ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಅಡ್ಡಾಡಬೇಕು ಅಂತ ನಾವ್ಯಾರೂ ಬಯಸೋದಿಲ್ಲ. ಮೊನ್ನೆ ನಾನು ಕೇಳಿದೆ, ವೀರಭದ್ರೇಶ್ವರನ ಜಾತ್ರೆ ಇತ್ತು, ನಾನು ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಬರಬೇಕಾದ್ರೆ ಗಾಡಿಯಲ್ಲಿ ಕೆಂಡ ಏನೋ ಹಾದನಂತೆ. ನಾನು ಕೇಳಿದೆ, ನಾನು ಒಂದು ಕಾರ್ಯಕ್ರಮ ಮಾಡಿದಾಗ ಜೊತೇಲಿದ್ವಿ, ಯಾಕಪ್ಪ ತಮ್ಮ ಇಲೆಕ್ಷನ್ ಐತಿ ಇನ್ನು 4 ದಿನ, ಎಲ್ಲಾದರೂ ಏನಾದರೂ ಆಗಿದ್ರೆ ತೊಂದರೆ ಆಗಿರೋದು, ಮೊದಲೇ ಬರಗಾಲೇ ನಡೀತಾ ಇದೆಯಲ್ಲಪ್ಪ ಅಂತ ಕೇಳಿದಾಗ, ಇಲ್ರಿ ನನಗೆ ಅದೊಂದು ಭಕ್ತಿ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದೀವಿ, ಇಲೆಕ್ಷನ್ ಏನು ಬರ್ತೈತಿ ಹೋಗ್ತೈತಿ, ಆದರೆ ನಮ್ಮ ಶ್ರದ್ಧಾ ಭಕ್ತಿ ನಮಗೆ ಬಹಳ ಮುಖ್ಯ. ಇಂಥ ಒಬ್ಬ ಹುಡುಗ, ಸೊ ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಅವನನ್ನು ಬೆಳೆಸಲೇಬೇಕು. ಇದು ಅಗ್ನಿ ಪರೀಕ್ಷೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಶರಣ್ ಪ್ರಕಾಶ್ ಪಾಟೀಲ್ರು ಖಂಡ್ರೆ ಸಾಹೇಬರು ಹೇಳಿದ ಹಾಗೆ 2 ವರ್ಷಕ್ಕೆ, ಇದು ಏನು ಜನರಲ್ ಇಲೆಕ್ಷನ್ ಅಲ್ಲ, ಇದೊಂದು ಉಪಚುನಾವಣೆ. ಅವ್ರ ತಾತನ ಉಳಿದಂಥ ಪಿರಿಯಡ್ಗೆ ಮೊಮ್ಮಗನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀವಿ. 2 ವರ್ಷ ಅವನು ಅನ್ಯೋನ್ಯವಾಗಿ ತಮ್ಮೆಲ್ಲರ ಸೇವೆಯನ್ನು, ತಮ್ಮ ಮಾತನ್ನು ಕೇಳಿದ್ರೆ, ತಮಗೆ ಮರ್ಯಾದೆಯನ್ನು ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿಗೆ ಅವನಿಗೆ ಆಶೀರ್ವಾದ ಮಾಡಿ. ಆದರೆ ನನಗೆ ವಿಶ್ವಾಸವಿದೆ, ಅವನು ಖಂಡಿತವಾಗಲೂ ಪ್ರಾಮಾಣಿಕವಾಗಿ ಈ ಒಂದು ಗತ ವೈಭವವನ್ನು ಅವರೇನು ಬಿಟ್ಟು ಹೋಗಿದ್ದಾರೆ ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಆ ಸಮರ್ಥನಿಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನು ಬಂಧುಗಳೇ, ನಾವು ಯಾವ ಸಮಾಜದವರು? ನಾವು ವೀರಶೈವ ಲಿಂಗಾಯತ ಸಮಾಜ. ಒಂದು ಕಡೆ ಬಸವಣ್ಣನವರು, ಇನ್ನೊಂದು ಕಡೆ ರೇಣುಕಾಚಾರ್ಯ. ನಾನು ಬಂದ ತಕ್ಷಣ ಹಾಡು ಕೇಳ್ತಾ ಇದ್ದೆ, ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಎನ್ನ ಬನ್ನಿಸಲು ಬೇಡ, ಇದ್ರ ಹೇಳು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಲ್ವಾ? ಯಾವ ಸಮಾಜದಿಂದ ನಾವು ಬಂದಿದ್ದೀವಿ? ನಮ್ಮ ಕಾಯಕ ಏನು? ಕಾಯಕನೇ ಕೈಲಾಸ ಅನ್ನೋ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅನ್ನುವಂಥ ಒಂದು ಸಮಾಜದಿಂದ ಬಂದಿದ್ದೇವೆ. ಯಾಕೆ ಈ ಕಾರ್ಯಕ್ರಮ ಮಾಡಿದ್ದೀವಿ ಅಂತಂದರೆ, ಅವ್ರು ರಾಷ್ಟ್ರೀಯ ಅಧ್ಯಕ್ಷರಾಗಿ ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವ್ರಿಗೆ ಮರ್ಯಾದೆಯನ್ನು ಕೊಡಬೇಕು ಅಂತಂದರೆ ಈ ಒಂದು ದಕ್ಷಿಣ ಮತಕ್ಷೇತ್ರದ ನಮ್ಮ ಸಮಾಜದ ಬಾಂಧವರು ಅವರಿಗೆ ಮತದಾನ ಮಾಡೋದ್ರ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ, ನಮ್ಮ ಓಟು ಇಲ್ಲ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ನಾವು ಒಂದು ಅವರ ಒಂದು ನೆನಪಿನಲ್ಲಿ ನಾವು ಒಂದು ಓಟನ್ನು ಹಾಕೋಣ ಅಂದರೆ ನಮ್ಮ ಕೈಯಲ್ಲಿ ಆ ಶಕ್ತಿ ಇಲ್ಲ, ಆದರೆ ನಿಮ್ಮ ಕೈಯಲ್ಲಿ ಆ ಶಕ್ತಿ ಇದೆ. ನೀವೆಲ್ಲರೂ ಓಟನ್ನು ಹಾಕೋದ್ರ ಮುಖಾಂತರ, ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಬೇರೆ ಸಮಾಜದವರ ಆಶೀರ್ವಾದವೂ ಕೂಡ ಅಷ್ಟೇ ಮುಖ್ಯ. ಚುನಾವಣೆ ಇರಲಿ, ಇನ್ನು ಯಾವುದೇ ಕಾರ್ಯ ಇರಲಿ, ಯಾವುದೇ ಕೆಲಸ ಇರಲಿ, ಸರ್ವರಿಗೂ ಲೇಸನ್ನು ಮಾಡುವಂಥ, ಈ ಜಗತ್ತಿನಲ್ಲಿರುವಂಥ ಸರ್ವ ಜೀವರಾಶಿಗಳ ಲೇಸನ್ನು ಬಯಸುವಂಥ ಸಮಾಜ ವೀರಶೈವ ಲಿಂಗಾಯತ ಸಮಾಜ. ಸೊ ನಾವು ಬೇರೆಯವರನ್ನು ಕೂಡ ಕರ್ಕೊಂಡು ಅವರ ಮನಸ್ಸನ್ನು ಒಲಿಸ್ಕೊಂಡು ನಮ್ಮ ಸಮರ್ಥನೆಗೆ ಇನ್ನೆಷ್ಟು 72 ಗಂಟೆ ಉಳಿತು, 72 hours, 8 ಗಂಟೆ. ಈಗ ಊಟ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಆಗುತ್ತೆ, ನಾಳೆ ನಾಡ್ದು ನಮ್ಮ ಕೆಲಸ ಮುಗೀತು. ಮಲ್ಲನ್ನವ್ರ ಕೆಲಸ ಇನ್ನು, ತಮ್ಮೆಲ್ಲರದು ಕೆಲಸ ಅಲ್ವಾ? ಭಾಷಣ ಮುಗೀತು, ನಾವೆಲ್ಲ ಪ್ಯಾಕಪ್. ನಾಳೆ ನಾಡ್ದು ನಿಮ್ಮ ಕೆಲಸ ಇದೆ, ಅವ್ರ ಕೆಲಸ ಇದೆ. ನೀವೆಷ್ಟು ಸ್ಪೀಡಾಗಿ ಓಡ್ತೀರೋ ಅಷ್ಟು ಸ್ಪೀಡಾಗಿ ನಮ್ಮ ಕುದುರೆ ಓಡ್ತದೆ. 2 ದಿನ ಉಳಿದಿದೆ ನಮ್ಮ ಕೈಯಲ್ಲಿ. ನಿಮ್ಮ ಸಂಬಂಧಿಕರು ಹೊರಗಡೆ ಇದ್ದರೆ ಕರೆಸಿ, ಅಕ್ಕಪಕ್ಕದವ್ರಿಗೆ ಹೇಳಿ. ಇದು ಒಂದು ಅವಕಾಶ, ನಮ್ಮ ಹುಡುಗನಿಗೆ ನಾಯಕತ್ವ ಬೆಳೆಸೋಕೆ ಒಂದು ಅವಕಾಶ. ಮತ್ತು ಕಾಂಗ್ರೆಸ್ ಪಕ್ಷ, ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದ ಹೇಳಲಿಲ್ಲ ಅಂತಂದರೆ ಭಾಳ ತಪ್ಪಾಗತ್ತೆ. ಭಾಳಷ್ಟು ನನ್ನ ಅಕ್ಕ ತಂಗಿಯರು ತಾಯಂದ್ರೆ ಬಂದಿದ್ದೀರಾ. ಗೃಹಲಕ್ಷ್ಮಿ ಎಷ್ಟು ಜನರಿಗೆ ಬರುತ್ತೆ? ಸ್ವಲ್ಪ ಕೈ ಎತ್ತಿ. ಎಲ್ಲರಿಗೂ ಬರುತ್ತಲ್ಲ? ಎಲ್ಲರಿಗೂ ಬರುತ್ತಲ್ಲ?
ಎಷ್ಟೊಂದು ಅಭಿಮಾನ ಅನಿಸುತ್ತೆ ನನಗೆ, ಎಷ್ಟೊಂದು ಅಭಿಮಾನ ಅನಿಸುತ್ತೆ ಹೇಳಲಿಕ್ಕೆ. ಅಂದರೆ 2,000 ರೂಪಾಯಿಯನ್ನು ಹಾಕಿ ನಿಮ್ಮ ಮನೆ ಉದ್ಧಾರ ಮಾಡಿದ್ದೀವಿ ಅಂತ ಹೇಳಕ್ಕೆ ಬಂದಿಲ್ಲ ನಾನು. 2,000 ರೂಪಾಯಿ ಕೊಟ್ಟು ನಿಮ್ಮ ಮನೆ ಉದ್ಧಾರ ಮಾಡಿದ್ದೀನಿ ಅಂತ ಹೇಳಕ್ಕೆ ಬಂದಿಲ್ಲ. ಕರೆಂಟ್ ಫ್ರೀ ಮಾಡಿ ಶಕ್ತಿ ಬಸ್ನಲ್ಲಿ ಓಡಾಡಿ ನಿಮ್ಮ ಮನೆ ಉದ್ಧಾರ ಮಾಡಿದ್ದೀನಿ ಅಂತ ಹೇಳಕ್ಕೆ ಬಂದಿಲ್ಲ. ನೀವು ಸ್ವಾಭಿಮಾನಿಗಳು, ನಿಮ್ಮ ಮನೆಯನ್ನು ನಡೆಸುವಂಥ ತಾಕತ್ತು ನಿಮಗೂ ಇದೆ, ನಿಮ್ಮ ಯಜಮಾನರಿಗೂ ಇದೆ. ಆದರೆ ಸರ್ಕಾರ ಮಹಿಳೆಯರಿಗೋಸ್ಕರ ಕರೋನಾ ನಂತರ ಈ ಬೆಲೆ ಏರಿಕೆ ಜಾಸ್ತಿ ಆದಮೇಲೆ 430 ರೂಪಾಯಿ ಸಿಲಿಂಡ್ರ್ ಬೆಲೆ 900 ಆದಮೇಲೆ 38 ರೂಪಾಯಿ ಪೆಟ್ರೋಲ್ ಡೀಸೆಲ್ ಇದ್ದಂಥದ್ದು 100 ರೂಪಾಯಿ ಆದಮೇಲೆ ನಮ್ಮ ಜನ ತತ್ತರಿಸಿ ಹೋದ್ಮೇಲೆ ನಾವೇನಾದರೂ ಒಂದು ಸಹಾಯವನ್ನು ಮಾಡೋಣ ಅನ್ನೋವಂಥ ಕಾರಣಕ್ಕೆ ಕೊಟ್ಟಿದ್ದೆ ಗ್ಯಾರಂಟಿ ಹೊರತಾಗಿ ಸ್ವಾರ್ಥಕ್ಕೋಸ್ಕರ ಅಥವಾ ನಿಮ್ಮ ಮತಗಳನ್ನು ತೆಗೆದುಕೋಸ್ಕರ ಕೊಟ್ಟಿಲ್ಲ. ಬೇರೆ ರಾಜ್ಯದಲ್ಲಿ BJP ರಾಜಕಾರಣ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿನ ಟೀಕಿಸ್ತಾ ಇರುವಂಥ BJP ಮುಖಂಡರು ಬೇರೆ ರಾಜ್ಯದಲ್ಲಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ. ಕರ್ನಾಟಕ ಗ್ಯಾರಂಟಿ ತೊಗೊಂಡೋಗಿ ಮಹಾರಾಷ್ಟ್ರದಲ್ಲಿ ಕೊಟ್ಟು ಅಲ್ಲಿ ಗೆದ್ದರು. ಕರ್ನಾಟಕ ಗ್ಯಾರಂಟಿ ಮಾಡೆಲ್ನ ತೆಗೆದುಕೊಂಡು ಹರಿಯಾಣದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ, ಈಗ ಆಸಾಮದಲ್ಲಿ, ಬಿಹಾರದಲ್ಲಿ ತೆಗೆದುಕೊಂಡು ಹೋಗಿ ಗೆಲ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ BJPಯವರು ನಮ್ಮ ಗ್ಯಾರಂಟಿಗಳನ್ನು ಟೀಕಿಸ್ತಾ ಇದ್ದಾರೆ. ಇದು ಅವರ ದ್ವಂದ್ವ ನಿಲುವು. ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬರುತ್ತೆ, ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ಮಕ್ಕಳ ಪರವಾಗಿ, ಸಮಾಜದ ಕಟ್ಟ ಕಡೆಯ ಮನುಷ್ಯನ ಪರವಾಗಿ ಚಿಂತನೆ ಮಾಡುತ್ತೆ, ಯೋಜನೆಯನ್ನು ತರುತ್ತೆ. ಆದರೆ ಅದೇ BJP ಬರೀ ಹಿಂದೂ ಮುಸ್ಲಿಂ, ಇಲ್ಲ ಅಂತಂದರೆ ಇಂಡಿಯಾ ಪಾಕಿಸ್ತಾನ್. ಇವರ ಯೋಜನೆಗಳು ಯಾವ ರೀತಿ ರೂಪಿಸ್ತಾರೆ ಅಂತಂದರೆ, ಈಗ ಹೇಳಿದ್ರಲ್ಲ ಒಬ್ರು, ಅದಾನಿಗೆ ಅಂಬಾನಿಗೆ 4 ಜನ ಗುಜರಾತಿಗಳಿದ್ದಾರೆ. 4 ಜನ ಗುಜರಾತಿಗಳು, ಮೋದಿ ಸಾಹೇಬರು, ಅಮಿತ್ ಶಾ, ಅದಾನಿ, ಅಂಬಾನಿ. ಇವ್ರು 4 ಜನ ಎಲ್ಲಿಯವರು? ಗುಜರಾತ್ದವರು. 4 ಜನ ಗುಜರಾತಿಗಳು ಸೇರಿಕೊಂಡು ನಮ್ಮ ದೇಶದ ರೂಪು ರೇಷೆ ನೀತಿ ಯೋಜನೆಯನ್ನು ತಮಗೆ ಅನುಕೂಲ ಆಗೋ ಹಾಗೆ ಮಾಡ್ತಾ ಇದ್ದಾರೆ. ಹೊರತಾಗಿ ಸಮಾಜದ ಕಟ್ಟ ಕಡೆ ಮಹಿಳೆಗೆ ಸರ್ಕಾರದ ಸೌಲಭ್ಯ ಸಿಗಬೇಕಂತ ಯಾರೂ ವಿಚಾರ ಮಾಡ್ತಾ ಇಲ್ಲ. ಇದು ನಮ್ಮ ಕಾಂಗ್ರೆಸ್ ಪಕ್ಷ ವಿಚಾರ ಮಾಡ್ತಾ ಇದೆ. ಆದರೆ ಸತ್ಯವಂತರಿಗೆ ಇದು ಕಾಲವಲ್ಲ, ಇದು ಕಲಿಯುಗ. 75 ವರ್ಷದ ಹಿಂದಿನ ಇತಿಹಾಸ, ಅಲ್ಲಿಂದ ಇಲ್ಲಿಯವರೆಗೆ ಭಾರತ ದೇಶ ಒಂದು ಹೊತ್ತು ಊಟ ಮಾಡಲಿಕ್ಕೆ ಗತಿ ಇಲ್ಲದಂಥ ನಮ್ಮ ಭಾರತ ದೇಶವನ್ನು ವಿಶ್ವದಲ್ಲಿ ಅತಿ ಶ್ರೇಷ್ಠವಂತ ದೇಶ ನಾವು ಮಾಡಿದ್ದೀವಿ ಅಂತ ನಮಗೆ ಸ್ವಾಭಿಮಾನ ಇದೆ. ಆದರೆ ಏನು ಮಾಡೋದು? ಒಬ್ಬ ತಂದೆಗೆ, ತಾಯಿಗೆ ಮಗ ಹುಟ್ಟಿದ ಮೇಲೆ ಭಾಳ ಸಂತೋಷ ಆಗುತ್ತೆ. ತುತ್ತು ಊಟ ಮಾಡಿಸ್ತೀರಾ, ರಾತ್ರಿ ನಿದ್ದೆಗೆ ಎಡ್ತೀರಾ, ಗಂಡನೂ ಎಡ್ತಾನೆ, ತಾಯಿನೂ ಎಡ್ತಾಳೆ. ಜ್ವರ ಬಂದಾಗ ರಾತ್ರಿ ಎಲ್ಲ ನೀವು ನಿದ್ದೆ ಮಾಡೋದಿಲ್ಲ, ಬೆಳೆಸ್ತೀರಾ, ಕಲಿಸ್ತೀರಾ, BCom ಆಗುತ್ತೆ, ಸರ್ಕಾರಿ ನೌಕರಿ ಹಚ್ತಾರೆ. ಅದೇ ಮಗ ನಾಳೆ ತಂದೆ ತಾಯಿಯನ್ನು ನೀವು ನನಗೇನು ಮಾಡಿದ್ರಿ ಅಂತ ಕೇಳಿದ್ರೆ ನಿಮಗೆ ಉತ್ತರ ಇದೆಯಾ? ಹಾಗೆ ಕಾಂಗ್ರೆಸ್ ಪಕ್ಷದ ಈಗ ನಮ್ಮ ಒಂದು ಸ್ಥಿತಿಯಾಗಿದೆ. BJPಯವ್ರು ನಮ್ಮನ್ನು ಕೇಳ್ತಾರೆ, 60 ವರ್ಷ ದೇಶದಲ್ಲಿ ನೀವು ಏನು ಮಾಡಿದ್ರಿ ಅಂತ ಕೇಳ್ತಾರೆ. ಈ ದೇಶದಲ್ಲಿ ಕರೆಂಟ್ ಇರಲಿಲ್ಲ, ನೀರಿರಲಿಲ್ಲ, ಶಾಲೆ ಇರಲಿಲ್ಲ, ಆಸ್ಪತ್ರೆ ಇರಲಿಲ್ಲ, ಅಂಗನವಾಡಿಗಳಿರಲಿಲ್ಲ, ಓಡಾಡೋಕ್ಕೆ ರಸ್ತೆ ಇರಲಿಲ್ಲ, ರೈಲ್ವೆ ಸ್ಟೇಷನ್ ಇರಲಿಲ್ಲ, ರೈಲ್ವೆ ಇರಲಿಲ್ಲ, ಏರೋಪ್ಲೇನ್ ಇರಲಿಲ್ಲ, ಬಸ್ ಇರಲಿಲ್ಲ. ಅಂಥ ಒಂದು ಭಾರತ ದೇಶವನ್ನು ಈ ಮಟ್ಟಕ್ಕೆ ತಂದು ಬಿಟ್ಟಿದ್ದೀವಿ. ಅದೆಲ್ಲ ಬಿಡಿ, ಅದೆಲ್ಲ ಬೇಡ, ಅದೆಲ್ಲ ಈಗ ಬೇಡವೇ ಬೇಡ. ನಮಗೆ ಈಗ ಬೇಕಾಗಿರೋದು 9ನೇ ತಾರೀಕು ನಿಮ್ಮ ಓಟು. ಬರೀ ನಿಮ್ಮ ಓಟ್ ಅಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದವರು, ನಮ್ಮ ಸಮಾಜದವ್ರದ್ದು, ಅನ್ಯ ಸಮಾಜದವ್ರದ್ದು. ಬೆಳಗ್ಗೆ ಎಷ್ಟು ಗಂಟೆಗೆ ವೋಟಿಂಗ್ ಹೋಗ್ತೀರಿ? ಮಹಿಳೆಯರು ಎಷ್ಟು ಗಂಟೆ ಓಟ್ ಹಾಕಕ್ಕೆ ಹೋಗ್ತೀರಮ್ಮ? ಎಷ್ಟು ಗಂಟೆಗೆ? 7 ಗಂಟೆಗೆ ಹೋದ್ರಂದ್ರೆ ಇಲ್ಲಿಂದನೇ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ. 8 ಗಂಟೆ ಹೋಗ್ರಿ, 9 ಗಂಟೆ ಹೋಗ್ರಿ, 12 ಗಂಟೆ ಒಳಗಡೆ ಮಹಿಳೆಯರು ಎಲ್ಲರೂ
ನಾನು ನಿಮಗೆ ಅಪೀಲ್ ಮಾಡ್ತೀನಿ, 12 ಗಂಟೆ ಒಳಗಡೆ ಹೋಟನ್ನು ಹಾಕಿ ಆ ಹುಡುಗನಿಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ಶಾಮನೂರು ಅಪ್ಪಾಜಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಅಂತ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡಿ ಇಲ್ಲಿ ಬಂದಂಥ ಎಲ್ಲ ನನ್ನ ಸಮಾಜದ ಬಾಂಧವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ತಾವು ಅನ್ಯ ಸಮಾಜದವ್ರನ್ನೂ ಕೂಡ ಕರ್ಕೊಂಡು ಅವ್ರಿಗೂ ಕೂಡ ಒಂದು ಸಾರಿ ನಮಗೆ ಸಹಾಯ ಮಾಡಿಯಪ್ಪ, 5 ವರ್ಷಕ್ಕೆ ಕಳಿಸಿದ್ರಿ ನೀವೆಲ್ಲರೂ ಕೈ ಜೋಡಿಸಿ, ಇನ್ನು 2 ವರ್ಷ ಇದೆ, ಮುಂದೆನೂ ಕೂಡ ಸಮರ್ಥ ಅಜ್ಜನ ಹಾದಿಯಲ್ಲಿ ಹೋಗ್ತಾನೆ ಅಂತ ತಿಳುವಳಿಕೆಯನ್ನು ಹೇಳಿ ಅವಕಾಶ ಮಾಡಿಕೊಡಿ. ಕರ್ನಾಟಕ ರಾಜಕಾರಣದ ದಿಕ್ಸೂಚಿಯನ್ನು ಬದಲಾವಣೆ ಮಾಡಲಿಕ್ಕೆ ತಾವು ಕೈ ಹಿಡೀರಿ ಅಂತ ವಿನಂತಿ ಮಾಡಿಕೊಂಡು ತಮಗೆ ವಂದಿಸಿ ನನ್ನೆರಡನ್ನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.